ಓಕೆ, ಪಾರ್ಟ್ 2 ಇದು. ಆ್ಯಕ್ಚುಲಿ ನೈಟ್ ಡಿನ್ನರ್ಗೆ ಅಂತ ನಾನು ಹೇಳಿದ್ನಲ್ಲ, ನಾನು ಡೆಸರ್ಟ್ ಪ್ಲೇಸ್ಗೆ ಹೋಗ್ಬೇಕು ಅಂತ. ಅಲ್ಲೇ ಪಕ್ಕದಲ್ಲಿ ಅನ್ನಪೂರ್ಣ ಫಾಸ್ಟ್ ಫುಡ್ ಅಂತ ಇದೆ. ನಾವು ವೆಜ್ ತಿನ್ಬೇಕಾದ್ರೆ ಅಲ್ಲೇ ಹೋಗೋದು. ಇಡ್ಲಿ, ದೋಸೆ, ರೈಸ್, ಬಾತ್, ಪಡ್ಡು ಎಲ್ಲ ಸಖತ್ತಾಗಿ ಸಿಗುತ್ತೆ. ಯಾವುದೇ ಪ್ರಮೋಷನ್ ಮಾಡ್ತಾಯಿಲ್ಲ, ನಾನೇನೋ ಮೆಮೊರಿಗೋಸ್ಕರ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಓಕೆ, ಡೆಸರ್ಟ್ ಪ್ಲೇಸ್ಗೆ ಸೋಲೋ ಡೇಟ್ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ವಿತ್ ಮೈ ಬೆಟರ್ ಆಫ್ ಹೋಗ್ತಾಯಿದ್ದೀನಿ. ಸೊ ಈಗ ಡಿನ್ನರ್ ಪ್ಲಸ್ ಡೆಸರ್ಟ್ ಪ್ಲೇಸ್ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ನಿಮಗೂ ತೋರಿಸ್ತೀನಿ. ಲೆಟ್ಸ್ ಗೋ. ಮತ್ತು ನಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀನಿ. ನಾನು ಒಬ್ಬಳೇ ಹೋಗ್ತಾಯಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಲೆಟ್ಸ್ ಗೋ. ಕಮ್ ಸ್ಟಾರ್ಟ್ ಮಾಡಿದ್ದಾರೆ ಇವರು. ಎಸ್, ಸೋಲೋ ಹೋಗ್ತಾಯಿದ್ದೀನಿ. ಓಕೆ, ಲೆಟ್ಸ್ ಗೋ. ಇದು ಉಸ್ಮಾನ್ ಡ್ರೈ ಗೋಬಿ ಫೇಮಸ್ಸು, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ಬಂದಿದ್ದು, ನಮಗೆ ಗೊತ್ತಿಲ್ಲ ಇಲ್ಲೇ ಇರೋದು ಅಂತ. ಸೊ ಟ್ರೈ ಮಾಡೋಣ. ತುಂಬ ರಿವ್ಯೂಸ್ ಚೆನ್ನಾಗಿಲ್ಲ ಅಂತಲೇ ಇದೆ, ಬಟ್ ಆದರೂ ಟ್ರೈ ಮಾಡೋಣ, ನಮಗಿಷ್ಟ ಆಗುತ್ತೆ ಅಂತ ನೋಡೋಣ ಅಂದ್ಕೊಂಡು. ಆ್ಯಕ್ಚುಲಿ ಇದು ಕಂಪ್ಲೀಟಾಗಿ ಫುಡ್ ಸ್ಟ್ರೀಟು. ರೈಟ್ ಹೋದ್ರು ಫುಡ್ ಸ್ಟ್ರೀಟು, ಲೆಫ್ಟ್ ಹೋದ್ರು ಫುಡ್ ಸ್ಟ್ರೀಟು. ಲೆಫ್ಟ್ ಹೋದ್ರೆ ಅನ್ನಪೂರ್ಣೇಶ್ವರಿ ಮತ್ತು ಯಮ್ಮಿ ಅಂತ ಒಂದು ಶಾಪ್, ಡೆಸರ್ಟ್ ಶಾಪ್ ಇರೋದು. ಸೊ ಅಲ್ಲೂ ಹೋಗೋಣ. ಫಸ್ಟ್ ಇಲ್ಲಿ ಟೇಸ್ಟ್ ಮಾಡೋಣ ಉಸ್ಮಾನ್ ಡ್ರೈ ಗೋಬಿನ. ಬಟ್ ದಿಸ್ ಇಸ್ ಅನ್ಎಕ್ಸ್ಪೆಕ್ಟೆಡ್. ಫೇಮಸ್ ಕೂಡ, ಬಟ್ ರಿವ್ಯೂ 50-50 ಇತ್ತು. ಸೊ ನಾನು ಇವತ್ತು ರಿವ್ಯೂ ಮಾಡ್ತೀನಿ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಇದು. ಐಸ್ ಕೊಡೋಷ್ಟೆಲ್ಲ ಏನೂ ಇಲ್ಲ. ಗೋಬಿ ಬಟ್ ಚೆನ್ನಾಗಿದೆ ನೋಡಿ. ಚಟ್ನಿ ಜೊತೆ ಚೆನ್ನಾಗಿದೆ ಅಷ್ಟೆ. ಹಂಗೆ ತಿಂದರೆ ನಾರ್ಮಲ್. ಕಬಾಬ್ ಪೀಸ್ಟ್ ಕೊಡ್ತಾ ಇಲ್ಲ. ಕಾಲಿಫ್ಲವರು ಕೋಟಿಂಗ್ ಓಕೆನಾ? ರೈಟ್ ಹೋಗ್ಬೇಕು, ಯಾಕಂದರೆ ಅಲ್ಲಿ ಇರೋದು ನಮ್ಮ ವೈಭವ್ ಹೋಟೆಲ್. ಅನ್ನಪೂರ್ಣೇಶ್ವರಿ ಅನ್ನಲ್ಲ, ಉಸ್ಮಾನ್ ಪಕ್ಕನೇ ಇರೋದು. ಅಲ್ಲೂ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಬಟ್ ನಾವು ಯಾವತ್ತೂ ಟೇಸ್ಟ್ ಮಾಡಿಲ್ಲ. ನೋಡಿ, ಅಲ್ಲಿಂದನೂ ಫುಡ್ ಸ್ಟ್ರೀಟ್ ಇದೆ. ಆ್ಯಕ್ಚುಲಿ ಬಂದರೆ ಇಲ್ಲಿ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಇದೆ, ಕಾಣಿಸ್ತಾ ಇಲ್ಲವಾ? ಆಮೇಲೆ ಹತ್ರ ಹೋಗಿ ಮಾಡ್ತೀವಿ. ನಾವೀಗ ಹಿಂಗೆ ಹೋಗಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಆರೆಂಜ್, ಅದೇ ವೈಭವ್. ಇದೇ ಆ್ಯಕ್ಚುಲಿ ನನ್ನ ಫೇವ್ರೆಟ್ ಡೆಸರ್ಟ್ ಜಂಕ್ಷನ್, ಅಂದರೆ ME ಜಂಕ್ಷನ್ ಅಂತ ಡೆಸರ್ಟ್. ವಿಲ್ ಸಿ ಟುಡೇ ವಾಟ್ ವಿಲ್ ಗೆಟ್ ಅಂತ. ಇಟ್ಸ್ ಕ್ಯೂಟ್ ಆ್ಯಂಡ್ ನೈಸ್. ಸೊ ಲೆಟ್ಸ್ ಸಿ. ಆ್ಯಕ್ಚುಲಿ ಗೋಲ್ಗಪ್ಪನೂ ಇಟ್ಕೊಂಬಿಟ್ಟಾರೆ, ಮೊದಲು ಇರಲಿಲ್ಲ. ಏನಿರುತ್ತೋ ಗೊತ್ತಿಲ್ಲ. ಆ್ಯಕ್ಚುಲಿ ಎಲ್ಲ ಮಿನಿ ವರ್ಷನ್ ಸಿಗುತ್ತೆ. ಖಾಲಿ ಆಗಿದೆ ಆ್ಯಕ್ಚುಲಿ. ಆಮೇಲೆ ಮಿನಿ ಕೊರಿಯನ್ ಬನ್ಸ್ ಸಿಗುತ್ತೆ. ಯಮ್ಮಿ ಜಂಕ್ಷನ್ ಅಂತ. ನಾನು ಆ್ಯಕ್ಚುಲಿ ಮಿನಿ ತೊಗೊಂಡಿದ್ದೀನಿ ಬ್ರೌನಿನಲ್ಲೂ. ಇದು ಬ್ರೌನಿ ವಿತ್ ನಟೆಲ್ಲ ಅನಿಸುತ್ತೆ, ಮತ್ತು ಒಂದು ಹೇಸಲ್ನಟ್ ಕಪ್ ಕೇಕ್. ಲೆಟ್ಸ್ ಟೇಸ್ಟ್. ಆ್ಯಕ್ಚುಲಿ ಇಲ್ಲಿ ಬೇಗ ಖಾಲಿ ಆಗಿಬಿಡುತ್ತೆ ಡೆಸರ್ಟ್ಸು. ಬ್ರೌನೀಸು ಎಲ್ಲ ಸಖತ್ತಾಗಿರುತ್ತೆ. ಚೀಸ್ ಕೇಕು ಮತ್ತು ಮಿನಿ ಕೊರಿಯನ್ ಬನ್ಸು ಸಿಗುತ್ತೆ ಇಲ್ಲಿ. ಆ್ಯಂಡ್ ಇಲ್ಲಿ ಬರೀ ಡೆಸರ್ಟೇ ಅಲ್ಲ, ಸ್ಯಾಂಡ್ವಿಚಸ್ಸು ಎಲ್ಲ ಸಿಗುತ್ತೆ. ನನಗೆ ಕಪ್ ಕೇಕು ಹಿಂಗೆ ತಿಂದೆ ಅಭ್ಯಾಸ. ಸೊ ಲೆಟ್ಸ್ ಟ್ರೈ.
ದೋಸೆ ಯಮ್ಮಾಗಿದೆ. ನನ್ನ ಕೂದಲೆಲ್ಲ ಹೆಂಗೋದೆ. ಸ್ವೀಟ್ನೆಸ್ಸು ಎಲ್ಲ ಕಡಿಮೆ ಇರುತ್ತೆ, ತುಂಬ ಓವರ್ ಆಗಲ್ಲ. ಯಮ್ಮ ಇದು ಆ್ಯಕ್ಚುಲಿ ಬಿಸಿದೆ. ವಾವ್, ಸೂಪರ್ ಆಗಿದೆ. ಆ್ಯಕ್ಚುಲಿ ರಿವ್ಯೂ ನಾನು ಹಸ್ಬೆಂಡ್ ಹತ್ರ ಹೇಳ್ತೀನಿ, ಮೀಟ್ ಮಾಡಿ ಹೇಳಿ. ತುಂಬ ಚೆನ್ನಾಗಿತ್ತು. ಎಲ್ಲಿ ಇಷ್ಟ ಆಯ್ತು ನಿಮಗೆ? ಲೋಕಲ್ ಬೇಕ್ರಿನ, ಸಾಪಾನ, ಇಲ್ಲ ಇದಾ ಯಮ್ಮಿ ಜಂಕ್ಷನ? ಎಲ್ಲ ಚೆನ್ನಾಗಿದೆ. ಅವೆರಡು ಫಸ್ಟ್ ಇದು ಆಮೇಲೆ ಐಬ್ಡ್ ಅಂತೀರಾ ಅದೆರಡು? ಆ್ಯಕ್ಚುಲಿ ಅಲ್ಲ, ಕಾಸ್ಟ್ಲಿನೂ ಕೂಡ. ಇದು ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ಎಸ್, ರಿವ್ಯೂ ಕೇಳುತ್ತಲ್ಲ. ಹೆಂಗಿರ್ತಾರೆ ಅಂದರೆ ಅಲ್ಲೆಲ್ಲ ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ದೂರದಿಂದನೇ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಇಲ್ಲಿಗೆ ಬಂದಿರೋದು, ಕಾರ್ಸು, ಗಾಡೀಸು ಎಲ್ಲ. ಸೊ ನಮ್ಮ ರೆಗ್ಯುಲರ್ ಸ್ಪಾಟ್, ನಮ್ಮ ಕಂಫರ್ಟ್ ಫುಡ್ ಹೆಂಗಿದೆ ಮತ್ತೆ ಟೇಸ್ಟ್? ನೀವು ಯೂಟ್ಯೂಬ್ಗಿಲ್ಲ ಅಂದರೆ ಯೂಟ್ಯೂಬ್ ವೈಫ್ ದ ಡೇನ್ಸ್ ಯಮ್ಮಿ ಜಂಕ್ಷನ್ ಅಂತ ಆಯಿತು ನಾನು ಹೇಳ್ತಾ ಇತ್ತು. ಅದರಲ್ಲಿ ಆ್ಯಕ್ಚುಲಿ ಬ್ರೌನಿ ಬೈಟ್ಸ್ಗಳು ಸಿಗುತ್ತೆ, ಸಿಗುತ್ತೆ. ಯಮ್ಮಾಗಿದೆ. ಅದು ನ್ಯೂಟೆಲ್ಲ, ಅದು ಸಿಕ್ಕಾಪಟ್ಟೆ ಯಮ್ಮಾಗಿದೆ. ಈ ರೆಡ್ ವೆಲ್ವೆಟ್ ಬಂದು ನನ್ನ ಹಸ್ಬೆಂಡ್ ತೊಗೊಂಡಿರೋದು, ನಾನಲ್ಲ. ನನಗೆ ಕ್ಲೆನ್ಸಲ್ಲಿ ಬಿಟ್ಟರೆ ರೆಡ್ ವೆಲ್ವೆಟ್ ಇನ್ನೆಲ್ಲೇ ಎಷ್ಟೇ ಚೆನ್ನಾಗಿದ್ರು ಇಷ್ಟ ಆಗಲ್ಲ. ಆ್ಯಂಡ್ ಈ ಚಾಕ್ಲೇಟ್ ಕಪ್ ಕೇಕ್ ಲಾಸ್ಟ್ ಟೈಮ್ ಟ್ರೈ ಮಾಡಿದ್ವಿ, ಸಖತ್ತಾಗಿತ್ತು. ಹೇಸಲ್ನಟ್ಟು ಸೂಪರ್ ಆಗಿದೆ. ಇಲ್ಲಿ ಆ್ಯಕ್ಚುಲಿ ಬೆಂಟೋ ಕೇಕ್ಸ್ ತುಂಬ ಜಾಸ್ತಿ ಮಾಡ್ತಾರೆ, ಬ್ರೌನೀಸು ಎಲ್ಲನೂ. ಆ್ಯಕ್ಚುಲಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಡೆಸರ್ಟ್. ಇಲ್ಲಿ ನನ್ನ ಫೇವ್ರೆಟ್ ಸ್ಪಾಟ್ ಇದೆ ಮೈಸೂರಲ್ಲಿ ಡೆಸರ್ಟ್ಗೆ ಅಂದರೆ. ಆ್ಯಂಡ್ ನಮ್ಮ ಡಿನ್ನರ್ ಸ್ಪಾಟು ಇಲ್ಲೇ. ವೆಜ್ ತಿಂತೀವಿ ಅಂದರೆ ಇಲ್ಲೇ ಬರೋದು. ರೆಗ್ಯುಲರಾಗಿ ಇಡ್ಲಿ ತಿನ್ಕೊಂಡು ಹೋಗ್ತಿರ್ತೀವಿ ಅಷ್ಟೇ. ನಾವು ನಾನ್ ವೆಜ್ಗೆ ಅಂದರೆ ಸಿಕ್ಕಾಪಟ್ಟೆ ಪ್ಲೇಸಸ್ಗೆ ಹೋಗ್ತೀವಿ. ಅದನ್ನು ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ತೋರಿಸ್ತೀವಿ. ಆ್ಯಂಡ್ ಲೆಟ್ಸ್ ಗೆಂಡ್ ಅವರ್ ಡೇ ವಿತ್ ಡೆಸರ್ಟ್, ಮೈ ಫೇವರೆಟ್ ಡೆಸರ್ಟ್. ಲಾಸ್ಟ್ ಟೈಮ್ ಬಂದಿದೆ ಬಟ್ ತಿನ್ನೋಕ್ಕಾಗಲಿಲ್ಲ. ನಿನ್ನೆ ಬಂದಿದ್ವಿ, ಕ್ಲೋಸ್ ಆಗೋಗಿತ್ತು. ಸೊ ಇವತ್ತು ಸ್ವಲ್ಪ ಬೇಗನೆ ಬಂದಿದ್ದೀವಿ. ವೈಟ್ಸಿಂದ ಜಾಸ್ತಿ ಅಂತ ಅನಿಸಲ್ಲ. ಹತ್ರ ಬಂದು ಲೆಫ್ಟ್ ತೊಗೊಂಡ್ರೆ ಫಾಸ್ಟ್ ಫುಡ್ ನಾವೇನು ಹೇಳಿದ್ವಿ ವೈಭವ್ ಅದು ಸಿಗುತ್ತೆ. ಅದು ಪಕ್ಕ ಬಿಲ್ಡಿಂಗಲ್ಲ, ನೆಕ್ಸ್ಟ್ ಬಿಲ್ಡಿಂಗಲ್ಲೇ ಯಮ್ಮಿ ಜಂಕ್ಷನ್ ಅಂತ ಡೆಸರ್ಟ್ ಶಾಪ್ ಸಿಗುತ್ತೆ. ರೈಟ್ ಸೈಡಲ್ಲೂ ತುಂಬ ಫುಡ್ ಸ್ಟ್ರೀಟ್ ಇದೆ, ಸ್ಟ್ರೈಟ್ ಹೋದರೂ ಫುಡ್ ಸ್ಟ್ರೀಟ್ಸ್ ಇದೆ. ಸೊ ನಿಮ್ಗೆ ಎಲ್ಲಿ ಕಂಫರ್ಟ್ ಆಗುತ್ತೋ ಅಲ್ಲಿ ತಿನ್ಬೋದು. ಇಲ್ಲಿಗೆ ಪಾರ್ಟ್ 2 ಆಫ್ ಮೈ ಸೋಲೋ ಡೇಟ್. ಆ್ಯಂಡ್ ಮಾರ್ನಿಂಗ್ ಮಾತ್ರ ಸೋಲೋ ಡೇಟ್ ಆಯಿತು. ಈವ್ನಿಂಗ್ ಮೈ ಬೆಟರ್ ಆಫ್ ಜೊತೆ ಒಳ್ಳೆ ಡಿನ್ನರ್ ಡೆಸರ್ಟ್ ಎಲ್ಲ ಮುಗೀತು. ಟೇಕ್ ಕೇರ್, ಬಾಯ್ ಬಾಯ್.